ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಅದ್ಭುತ ಹೀರೆಕಾಯಿಯ ಬೆಳೆಯ ಬಗ್ಗೆ ತಮಗೆ ತೋರಿಸುತ್ತಿದ್ದೇನೆ. ನೋಡಿ, ಕೇವಲ ಕೆಲವೇ ದಿನಗಳಲ್ಲಿ ನಮ್ಮ ಹೀರೆಕಾಯಿಯ ಬಳ್ಳಿ ಎಷ್ಟು ಸೊಂಪಾಗಿ ಬೆಳೆದು ಹೂ ಬಿಟ್ಟು ಕಾಯಿ ಕಟ್ಟುವ ಹಂತಕ್ಕೆ ಬಂದಿದೆ. ಈ ಯಶಸ್ಸಿನ ಹಿಂದಿನ ಗುಟ್ಟು ನಾನು ಅಳವಡಿಸಿಕೊಂಡು ಕೃಷಿ ಪದ್ಧತಿಯ ಮತ್ತು ಕೃಷಿ ಇಲಾಖೆಯ ಮಾರ್ಗದರ್ಶನದಿಂದ ಇವತ್ತು ಆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಕೃಷಿ ಇಲಾಖೆಯ ಸಹಾಯ ಮತ್ತು ತಾಂತ್ರಿಕತೆ. ಯಾವುದೇ ಬೆಳೆ ಬೆಳೆಯುವ ಮೊದಲು ಸರಿಯಾದ ಮಾಹಿತಿ ಮುಖ್ಯವಾಗುತ್ತದೆ. ನಾವು ನಮ್ಮ ತಾಲೂಕಿನ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿದೆ. ಅವರು ಮಣ್ಣಿನ ಪರೀಕ್ಷೆಯಿಂದ ಹಿಡಿದು ಬೀಜದ ಆಯ್ಕೆಯ ಹಂತದವರೆಗೆ ನಿರ್ವಹಣೆ ಮತ್ತು ರೋಗ ನಿಯಂತ್ರಣದ ಬಗ್ಗೆ ನಮಗೆ ವೈಜ್ಞಾನಿಕವಾಗಿ ಸಲಹೆ ನೀಡಿದರು. ಅವರ ಮಾರ್ಗದರ್ಶನದಿಂದಾಗಿ ಈ ಬೆಳೆಯಲ್ಲಿ ತಾಂತ್ರಿಕ ದೋಷಗಳು ಬರದಂತೆ ತಡೆಯಲು ಸಾಧ್ಯವಾಯಿತು. ಮಣ್ಣಿನ ತಯಾರಿ ಮತ್ತು ದನದ ಗೊಬ್ಬರ ಬಳಸಿದ ರೀತಿ ತಮಗೆ ವಿವರಣೆ ಕೊಡುತ್ತೇನೆ. ನಮ್ಮ ಈ ಬೆಳೆಯ ಮುಖ್ಯ ಬಲ ದನದ ಗೊಬ್ಬರ. ನಾವು ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ಚೆನ್ನಾಗಿ ಕೊಳೆತ ದನದ ಗೊಬ್ಬರವನ್ನು ಮಣ್ಣಿನೊಂದಿಗೆ ಸಮ ಪ್ರಮಾಣದಲ್ಲಿ ಬೆರೆಸಿದ್ದೇವೆ. ದನದ ಗೊಬ್ಬರದಲ್ಲಿ ಗಿಡಕ್ಕೆ ಬೇಕಾದ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂ ನೈಸರ್ಗಿಕವಾಗಿ ಸಿಗುತ್ತದೆ. ಇದು ಮಣ್ಣಿನ ಸಾರವನ್ನು ಹೆಚ್ಚಿಸಿ ಗಿಡಗಳು ಬಲವಾಗಿ ಬೆಳೆಯಲು ಸಹಾಯ ಮಾಡಿದೆ. ಡ್ರಿಪ್ ಹನಿ ನೀರಾವರಿ ಪದ್ಧತಿ ಬಗ್ಗೆ ಹೇಳಬೇಕಾದರೆ, ಈ ಕೃಷಿಯಲ್ಲಿ ನಾವು ಅಳವಡಿಸಿರುವಂಥ ಅತ್ಯಂತ ಮುಖ್ಯವಾದ ವ್ಯವಸ್ಥೆ ಎಂದರೆ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ. ಪ್ರತಿದಿನ ಕೈಯಿಂದ ನೀರು ಹಾಯಿಸುವುದಕ್ಕಿಂತ ಡ್ರಿಪ್ ಮುಖಕ್ಕೆ ನೀರು ಹೊಡೆಯುವುದರಿಂದ ಬೇರಿಗೆ ನೇರವಾಗಿ ತೇವಾಂಶ ತಲುಪುತ್ತದೆ. ಇದು ನೀರಿನ ಮಿತವ್ಯಯ ಮಾತ್ರವಲ್ಲ, ದನದ ಗೊಬ್ಬರದ ಸಾರವು ನೀರಿನೊಂದಿಗೆ ಹರಿದು ಬಂದು ಬೇರಿಗೆ ಸರಿಯಾಗಿ ತಲುಪುವಂತೆ ಮಾಡುತ್ತದೆ. ಇದರಿಂದಾಗಿ ಗಿಡಕ್ಕೆ ನೀರಿನ ಒತ್ತಡ ಉಂಟಾಗುವುದಿಲ್ಲ. ಮತ್ತು ಬೆಳೆಯ ಅವಧಿ ಮತ್ತು ನಿರ್ವಹಣೆ ಬಗ್ಗೆ ಹೇಳಬೇಕೆಂದರೆ, ಹೀರೆಕಾಯಿ ಬೀಜ ನಾಟಿ ಮಾಡಿದ 45 ರಿಂದ 60 ದಿನಗಳ ಒಳಗೆ ಫಸಲು ಕೈಗೆ ಸಿಗುತ್ತವೆ. ಹೂ ಬಿಡುವ ಹಂತದಲ್ಲಿ ನೀರು ಕಡಿಮೆ ಆಗದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಡ್ರಿಪ್ ವ್ಯವಸ್ಥೆ ಇರುವುದರಿಂದ ನಮಗೆ ಯಾವುದೇ ಆತಂಕವಿಲ್ಲ. ಕಳೆ ತೆಗೆಯುವ ಕೆಲಸವನ್ನು ಆಗಾಗ ಮಾಡುವುದರಿಂದ ಬಳ್ಳಿಯ ಬೆಳವಣಿಗೆ ಉತ್ತಮವಾಗಿ ಇರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಕೃಷಿ ಇಲಾಖೆಯ ಸಲಹೆ, ಹನಿ ನೀರಾವರಿ ಮತ್ತು ಸಾವಯವ ದನದ ಗೊಬ್ಬರ ಇವು ಮೂರೂ ಸೇರಿದರೆ ಯಾವುದೇ ಕೃಷಿಯಲ್ಲಿ ಗೆಲುವು ಖಚಿತ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು
ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಇಂಥ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ತಮ್ಮ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.